ದೇಶದಲ್ಲಿ ವಕ್ಫ್ ನಿಷೇಧಕ್ಕೆ ಕಾನೂನು ತರಬೇಕು ಅಂತ ಮಹಾಕುಂಭ ಮೇಳದಲ್ಲಿ ಫ್ಲೆಕ್ಸ್ ಒಂದು ಗಮನ ಸೆಳೆದಿದೆ. ಲವ್ ಜಿಹಾದ್ ಮತಾಂತರ ಕುರಿತು ಜನಜಾಗೃತಿ ಮೂಡಿಸುವಂತಹ ಕೆಲಸ ಮಹಾಕುಂಭ ಮೇಳದಲ್ಲಿ ಆಗ್ತಾ ಇದೆ. ಹಿಂದೂ ಜನಜಾಗೃತಿ ವೇದಿಕೆಯಿಂದ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಹಿಂದೂಗಳಿಗೆ ನೈತಿಕ ಧೈರ್ಯ ತುಂಬಿದ್ದಾರೆ ಮಹಾಕುಂಭದಲ್ಲಿ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇರೋದು. ಈ ಸಂದರ್ಭದಲ್ಲಿ ಮಹಾಕುಂಭ ಮೇಳದಲ್ಲಿ ಅನೇಕ ವಿಶೇಷತೆಗಳು ಕಂಡು ಬರ್ತಾ ಇವೆ. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಇಲ್ಲೊಂದು ಸಂಘಟನೆ ಸಂಪೂರ್ಣವಾಗಿ ಈ ಮಹಾಕುಂಭದ ದೇವಭೂಮಿಯ ಪ್ರಯಾಗ್ರಾಜ್ನಲ್ಲಿ ಸಂಪೂರ್ಣವಾದ ಫ್ಲೆಕ್ಸ್ ಎಕ್ಸಿಬಿಷನ್ಗಳನ್ನು ಮಾಡ್ತಾ ನಮ್ಮ ಹಿಂದೂ ಧರ್ಮಕ್ಕೆ ಆಗುತ್ತಿರುವಂಥ ಆಘಾತಗಳ ಬಗ್ಗೆ, ಲವ್ ಜಿಹಾದ್ ಆಗಿರ್ಬೋದು ಅಥವಾ ಗೋವುಗಳ ಅಕ್ರಮವಾದಂಥ ಕಸಾಯಿಖಾನೆಯ ನಿರ್ಮಾಣದ ಬಗ್ಗೆ ಆಗಿರ್ಬೋದು ಅಥವಾ ಮತಾಂತರದ ವಿಚಾರಗಳಾಗಿರ್ಬೋದು ಅಥವಾ ನಮ್ಮ ಹಿಂದೂ ಧರ್ಮಕ್ಕೆ ನಿರಂತರವಾಗಿ ಪೆಟ್ಟು ಬೀಳುತ್ತಿರುವಂಥ ಆಘಾತಕಾರಿ ಶಕ್ತಿಗಳಿಂದ ಹಿಂದೂ ಧರ್ಮವನ್ನು ರಕ್ಷಿಸುವ ವಿಚಾರವನ್ನು ಇಟ್ಕೊಂಡು ಮಹಾಕುಂಭಮೇಳದಲ್ಲಿ ಟೆಂಟ್, ಅದರಲ್ಲೂ ಕೂಡ ವಿಶೇಷವಾದಂಥ ಎಕ್ಸಿಬಿಷನ್ ಮಾಡಿದ್ದಾರೆ. ಅವ್ರ ವಿಚಾರಗಳು ಏನು, ಯಾಕಾಗಿ ಈ ಟೆಂಟ್ನಲ್ಲಿ ಜನ ಬಂದು ಇದನ್ನೆಲ್ಲವನ್ನು ನೋಡ್ತಾ ಇದ್ದಾರೆ, ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ವಿಚಾರಗಳು ಏನು, ಅದೆಲ್ಲವನ್ನು ಕೂಡ ಇವತ್ತು ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಹಲಾಲ್ ನಮ್ಮ ಧರ್ಮದ ಮೇಲೆ ಹೆಂಗೆಲ್ಲ ನಮಗೆ ಆಘಾತ ಆಗ್ತಿದೆ ಬೇರೆ ಬೇರೆ ಸಮುದಾಯಗಳಿಂದ, ಅದನ್ನು ನಾವು ಹೇಗೆ ಎದುರಿಸೋದು, ಹೆಂಗೆ ದೇವಸ್ಥಾನ ಮಠ ಮಂದಿರಗಳೆಲ್ಲವೂ ಕೂಡ ಹೇಗೆ ನಾಶ ಆಗ್ತಾ ಇದೆ, ಸಾಧು ಸಂತರುಗಳು ಹೇಗೆಲ್ಲ ಅವರಿಗೆ ಕಷ್ಟ ತಂದಿಡ್ತಿದ್ದಾರೆ, ಇದೆಲ್ಲವೂ ಕೂಡ ನೋಡಿ. ವಕ್ಫ್ ಬೋರ್ಡ್ ಈಗ ಕರ್ನಾಟಕದಲ್ಲಿ ದೊಡ್ಡ ಸುದ್ದಿಯಲ್ಲಿರೋದು ವಕ್ಫ್ ಬೋರ್ಡ್. ವಕ್ಫ್ ಬೋರ್ಡ್ ದೇವಾಲಯಗಳ ಆಸ್ತಿಯನ್ನು ಅಥವಾ ನಮ್ಮ ಆಸ್ತಿಯನ್ನು ಹೇಗೆ ಮುಟ್ಟುಗೋಲು ಮಾಡಿಕೊಳ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಬರಹದ ಜೊತೆಗೆ ಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನವನ್ನು ಈ ಒಂದು ಸಂಘಟನೆ ಮಾಡ್ತಾ ಇದೆ. ಇಲ್ಲಿ ನೋಡಿ ಹೆಂಗೆಲ್ಲ ಮಾರಣ ಹೋಮ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ವಿಚಾರಗಳನ್ನು ಇಲ್ಲಿ ಬರಹಗಳ ಮೂಲಕ, ಎಕ್ಸಿಬಿಷನ್ ಮೂಲಕ ಜನರಿಗೆ ತಿಳಿಸುವ ಮೂಲಕ ನಮ್ಮ ಹಿಂದೂ ಧರ್ಮದ ನಮ್ಮ ಜನಸಂಖ್ಯೆ ಎಷ್ಟು ಕಡಿಮೆ ಆಗ್ತಾ ಇದೆ, ಇದಕ್ಕೆಲ್ಲ ಏನು ಕಾರಣ, ನಾವು ಹೆಂಗೆ ಜಾಗೃತಿ ವಹಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಬರಹದ ಮೂಲಕ ಮಹಾಕುಂಭಮೇಳಕ್ಕೆ ಬರುವಂಥ ವಿಶ್ವದ ಜನರಿಗೆ ಅಥವಾ ಯಾತ್ರಿಕರಿಗೆ ತಿಳಿಸುವಂಥ ವಿಚಾರಗಳನ್ನು ಈ ಒಂದು ಸಂಘಟನೆ ಮಾಡ್ತಾ ಇದೆ. ಹಾಗಾದರೆ ಈ ಸಂಘಟನೆ ಏನು, ಎತ್ತ ಅವ್ರ ವಿಚಾರ ಏನು ಅನ್ನೋದನ್ನು ಅವರಿಂದನೇ ಮಾತಾಡೋಣ. ಕನ್ನಡದವರಿದ್ದಾರೆ ನೋಡಿ, ನಮಸ್ಕಾರ. ನಮಸ್ಕಾರ. ಹೇಳಿ, ಈ ಒಂದು ಹಿಂದೂ ಜನಜಾಗೃತಿ ವೇದಿಕೆ, ಈ ವೇದಿಕೆ ಮಹಾಕುಂಭದಲ್ಲಿ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ, ತಮ್ಮ ವಿಚಾರ ಏನು? ಹಿಂದೂ ಜನಜಾಗೃತಿ ಸಮಿತಿ ಇವತ್ತು ನಮ್ಮ ಮುಖ್ಯ ಉದ್ದೇಶ ಭಾರತವನ್ನು ಒಂದು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಿದೆ. ಯಾಕಂದರೆ ಇವತ್ತು ಇಡೀ ವಿಶ್ವದಲ್ಲಿ ಹಿಂದೂಗಳಿಗೆ ನಮ್ಮದೇ ಆದ ಒಂದು ಅಧಿಕೃತ ರಾಷ್ಟ್ರ ಇವತ್ತು ಇಲ್ಲ. ಅದಕ್ಕೋಸ್ಕರ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು, ಘೋಷಣೆ ಆಗಬೇಕು. ಈ ವಿಚಾರದಲ್ಲಿ ನಾವು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಿಂದೂಗಳಿಗೆ, ಇವತ್ತು ನಮ್ಮ ಧರ್ಮದ ಮೇಲೆ, ರಾಷ್ಟ್ರದ ಮೇಲೆ ನಿರಂತರ ನಡೀತಿರುವಂತಹ ಆಘಾತಗಳು, ಮತಾಂತರ, ಲವ್ ಜಿಹಾದ್, ಗೋಹತ್ಯೆ, ಹಿಂದೂ ನಾಯಕರ ಹತ್ಯೆ, ಅಲ್ಪಸಂಖ್ಯಾತರ ಓಲೈಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಜಾಗೃತಿಯನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಇವತ್ತು ನಮ್ಮ ಧರ್ಮದ ಶಿಕ್ಷಣವನ್ನು ಹಿಂದೂಗಳಿಗೆ ನೀಡಿ ನಮ್ಮ ಧರ್ಮದ ರಕ್ಷಣೆಗೆ ನಾವೆಲ್ಲರೂ ಕಟಿಬದ್ಧರಾಗಿ ನಿಲ್ಲಬೇಕು, ಹಿಂದೂ ರಾಷ್ಟ್ರ ಸ್ಥಾಪನೆಯಾಗಿ ಕಟಿಬದ್ಧರಾಗಿ ನಿಲ್ಲಬೇಕು ಅನ್ನೋ ಉದ್ದೇಶ ಇದೆ. ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವುದು ಇವರ ಒಂದು ವಿಚಾರ. ಅದ್ರ ಜೊತೆಗೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಮೇಲೆ ಆಗುತ್ತಿರುವಂಥ ಆಘಾತಗಳನ್ನು ಜನರಿಗೆ ಮನವರಿಕೆ ಮಾಡಿ ಅದರಿಂದ ಜಾಗೃತಿ ಮಾಡೋದು ಇವ್ರ ವಿಚಾರ ಆಗಿದೆ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆಲ್ಲವನ್ನು ಕೂಡ ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇಶದಲ್ಲಿ ವಕ್ಫ್ ನಿಷೇಧಕ್ಕೆ ಕಾನೂನು ತರಬೇಕು ಅಂತ ಮಹಾಕುಂಭ ಮೇಳದಲ್ಲಿ ಫ್ಲೆಕ್ಸ್ ಒಂದು ಗಮನ ಸೆಳೆದಿದೆ. ಲವ್ ಜಿಹಾದ್ ಮತಾಂತರ ಕುರಿತು ಜನಜಾಗೃತಿ ಮೂಡಿಸುವಂತಹ ಕೆಲಸ ಮಹಾಕುಂಭ ಮೇಳದಲ್ಲಿ ಆಗ್ತಾ ಇದೆ. ಹಿಂದೂ ಜನಜಾಗೃತಿ ವೇದಿಕೆಯಿಂದ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಹಿಂದೂಗಳಿಗೆ ನೈತಿಕ ಧೈರ್ಯ ತುಂಬಿದ್ದಾರೆ ಮಹಾಕುಂಭದಲ್ಲಿ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇರೋದು. ಈ ಸಂದರ್ಭದಲ್ಲಿ ಮಹಾಕುಂಭ ಮೇಳದಲ್ಲಿ ಅನೇಕ ವಿಶೇಷತೆಗಳು ಕಂಡು ಬರ್ತಾ ಇವೆ. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಇಲ್ಲೊಂದು ಸಂಘಟನೆ ಸಂಪೂರ್ಣವಾಗಿ ಈ ಮಹಾಕುಂಭದ ದೇವಭೂಮಿಯ ಪ್ರಯಾಗ್ರಾಜ್ನಲ್ಲಿ ಸಂಪೂರ್ಣವಾದ ಫ್ಲೆಕ್ಸ್ ಎಕ್ಸಿಬಿಷನ್ಗಳನ್ನು ಮಾಡ್ತಾ ನಮ್ಮ ಹಿಂದೂ ಧರ್ಮಕ್ಕೆ ಆಗುತ್ತಿರುವಂಥ ಆಘಾತಗಳ ಬಗ್ಗೆ, ಲವ್ ಜಿಹಾದ್ ಆಗಿರ್ಬೋದು ಅಥವಾ ಗೋವುಗಳ ಅಕ್ರಮವಾದಂಥ ಕಸಾಯಿಖಾನೆಯ ನಿರ್ಮಾಣದ ಬಗ್ಗೆ ಆಗಿರ್ಬೋದು ಅಥವಾ ಮತಾಂತರದ ವಿಚಾರಗಳಾಗಿರ್ಬೋದು ಅಥವಾ ನಮ್ಮ ಹಿಂದೂ ಧರ್ಮಕ್ಕೆ ನಿರಂತರವಾಗಿ ಪೆಟ್ಟು ಬೀಳುತ್ತಿರುವಂಥ ಆಘಾತಕಾರಿ ಶಕ್ತಿಗಳಿಂದ ಹಿಂದೂ ಧರ್ಮವನ್ನು ರಕ್ಷಿಸುವ ವಿಚಾರವನ್ನು ಇಟ್ಕೊಂಡು ಮಹಾಕುಂಭಮೇಳದಲ್ಲಿ ಟೆಂಟ್,
ಅದರಲ್ಲೂ ಕೂಡ ವಿಶೇಷವಾದಂಥ ಎಕ್ಸಿಬಿಷನ್ ಮಾಡಿದ್ದಾರೆ. ಅವ್ರ ವಿಚಾರಗಳು ಏನು, ಯಾಕಾಗಿ ಈ ಟೆಂಟ್ನಲ್ಲಿ ಜನ ಬಂದು ಇದನ್ನೆಲ್ಲವನ್ನು ನೋಡ್ತಾ ಇದ್ದಾರೆ, ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ವಿಚಾರಗಳು ಏನು, ಅದೆಲ್ಲವನ್ನು ಕೂಡ ಇವತ್ತು ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಹಲಾಲ್ ನಮ್ಮ ಧರ್ಮದ ಮೇಲೆ ಹೆಂಗೆಲ್ಲ ನಮಗೆ ಆಘಾತ ಆಗ್ತಿದೆ ಬೇರೆ ಬೇರೆ ಸಮುದಾಯಗಳಿಂದ, ಅದನ್ನು ನಾವು ಹೇಗೆ ಎದುರಿಸೋದು, ಹೆಂಗೆ ದೇವಸ್ಥಾನ ಮಠ ಮಂದಿರಗಳೆಲ್ಲವೂ ಕೂಡ ಹೇಗೆ ನಾಶ ಆಗ್ತಾ ಇದೆ, ಸಾಧು ಸಂತರುಗಳು ಹೇಗೆಲ್ಲ ಅವರಿಗೆ ಕಷ್ಟ ತಂದಿಡ್ತಿದ್ದಾರೆ, ಇದೆಲ್ಲವೂ ಕೂಡ ನೋಡಿ. ವಕ್ಫ್ ಬೋರ್ಡ್ ಈಗ ಕರ್ನಾಟಕದಲ್ಲಿ ದೊಡ್ಡ ಸುದ್ದಿಯಲ್ಲಿರೋದು ವಕ್ಫ್ ಬೋರ್ಡ್. ವಕ್ಫ್ ಬೋರ್ಡ್ ದೇವಾಲಯಗಳ ಆಸ್ತಿಯನ್ನ ಅಥವಾ ನಮ್ಮ ಆಸ್ತಿಯನ್ನ ಹೇಗೆ ಮುಟ್ಟುಗೋಲು ಮಾಡಿಕೊಳ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಬರಹದ ಜೊತೆಗೆ ಜಾಗೃತಿಯನ್ನ ಮೂಡಿಸುವಂತಹ ಪ್ರಯತ್ನವನ್ನ ಈ ಒಂದು ಸಂಘಟನೆ ಮಾಡ್ತಾ ಇದೆ. ಇಲ್ಲಿ ನೋಡಿ ಹೆಂಗೆಲ್ಲ ಮಾರಣ ಹೋಮ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ವಿಚಾರಗಳನ್ನ ಇಲ್ಲಿ ಬರಹಗಳ ಮೂಲಕ, ಎಕ್ಸಿಬಿಷನ್ ಮೂಲಕ ಜನರಿಗೆ ತಿಳಿಸುವ ಮೂಲಕ ನಮ್ಮ ಹಿಂದೂ ಧರ್ಮದ ನಮ್ಮ ಜನಸಂಖ್ಯೆ ಎಷ್ಟು ಕಡಿಮೆ ಆಗ್ತಾ ಇದೆ, ಇದಕ್ಕೆಲ್ಲ ಏನು ಕಾರಣ, ನಾವು ಹೆಂಗೆ ಜಾಗೃತಿ ವಹಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಬರಹದ ಮೂಲಕ ಮಹಾಕುಂಭಮೇಳಕ್ಕೆ ಬರುವಂಥ ವಿಶ್ವದ ಜನರಿಗೆ ಅಥವಾ ಯಾತ್ರಿಕರಿಗೆ ತಿಳಿಸುವಂಥ ವಿಚಾರಗಳನ್ನ ಈ ಒಂದು ಸಂಘಟನೆ ಮಾಡ್ತಾ ಇದೆ. ಹಾಗಾದ್ರೆ ಈ ಸಂಘಟನೆ ಏನು ಎತ್ತ ಅವ್ರ ವಿಚಾರ ಏನು ಅನ್ನೋದನ್ನ ಅವರಿಂದನೇ ಮಾತಾಡೋಣ. ಕನ್ನಡದವರಿದ್ದಾರೆ ನೋಡಿ, ನಮಸ್ಕಾರ. ನಮಸ್ಕಾರ. ಹೇಳಿ, ಈ ಒಂದು ಹಿಂದೂ ಜನಜಾಗೃತಿ ವೇದಿಕೆ, ಈ ವೇದಿಕೆ ಮಹಾಕುಂಭದಲ್ಲಿ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ, ತಮ್ಮ ವಿಚಾರ ಏನು? ಹಿಂದೂ ಜನಜಾಗೃತಿ ಸಮಿತಿ ಇವತ್ತು ನಮ್ಮ ಮುಖ್ಯ ಉದ್ದೇಶ ಭಾರತವನ್ನು ಒಂದು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಿದೆ. ಯಾಕಂದರೆ ಇವತ್ತು ಇಡೀ ವಿಶ್ವದಲ್ಲಿ ಹಿಂದೂಗಳಿಗೆ ನಮ್ಮದೇ ಆದ ಒಂದು ಅಧಿಕೃತ ರಾಷ್ಟ್ರ ಇವತ್ತು ಇಲ್ಲ. ಅದಕ್ಕೋಸ್ಕರ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು, ಘೋಷಣೆ ಆಗಬೇಕು. ಈ ವಿಚಾರದಲ್ಲಿ ನಾವು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಿಂದೂಗಳಿಗೆ ಇವತ್ತು ನಮ್ಮ ಧರ್ಮದ ಮೇಲೆ, ರಾಷ್ಟ್ರದ ಮೇಲೆ ನಿರಂತರ ನಡೀತಿರುವಂತಹ ಆಘಾತಗಳು, ಮತಾಂತರ, ಲವ್ ಜಿಹಾದ್, ಗೋಹತ್ಯೆ, ಹಿಂದೂ ನಾಯಕರ ಹತ್ಯೆ, ಅಲ್ಪಸಂಖ್ಯಾತರ ಓಲೈಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಜಾಗೃತಿಯನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಇವತ್ತು ನಮ್ಮ ಧರ್ಮದ ಶಿಕ್ಷಣವನ್ನು ಹಿಂದೂಗಳಿಗೆ ನೀಡಿ ನಮ್ಮ ಧರ್ಮದ ರಕ್ಷಣೆಗೆ ನಾವೆಲ್ಲರೂ ಕಟಿಬದ್ಧರಾಗಿ ನಿಲ್ಲಬೇಕು, ಹಿಂದೂ ರಾಷ್ಟ್ರ ಸ್ಥಾಪನೆಯಾಗಿ ಕಟಿಬದ್ಧರಾಗಿ ನಿಲ್ಲಬೇಕು ಅನ್ನೋ ಉದ್ದೇಶ ಇದೆ. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡುವುದು ಇವರ ಒಂದು ವಿಚಾರ. ಅದ್ರ ಜೊತೆಗೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಮೇಲೆ ಆಗುತ್ತಿರುವಂತ ಆಘಾತಗಳನ್ನ ಜನರಿಗೆ ಮನವರಿಕೆ ಮಾಡಿ ಅದರಿಂದ ಜಾಗೃತಿ ಮಾಡೋದು ಇವ್ರ ವಿಚಾರ ಆಗಿದೆ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆಲ್ಲವನ್ನು ಕೂಡ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇಶದಲ್ಲಿ ವಕ್ಫ್ ನಿಷೇಧಕ್ಕೆ ಕಾನೂನು ತರಬೇಕು ಅಂತ ಮಹಾಕುಂಭ ಮೇಳದಲ್ಲಿ ಫ್ಲೆಕ್ಸ್ ಒಂದು ಗಮನ ಸೆಳೆದಿದೆ. ಲವ್ ಜಿಹಾದ್ ಮತಾಂತರ ಕುರಿತು ಜನಜಾಗೃತಿ ಮೂಡಿಸುವಂತಹ ಕೆಲಸ ಮಹಾಕುಂಭ ಮೇಳದಲ್ಲಿ ಆಗ್ತಾ ಇದೆ. ಹಿಂದೂ ಜನಜಾಗೃತಿ ವೇದಿಕೆಯಿಂದ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಹಿಂದೂಗಳಿಗೆ ನೈತಿಕ ಧೈರ್ಯ ತುಂಬಿದ್ದಾರೆ ಮಹಾಕುಂಭದಲ್ಲಿ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇರೋದು. ಈ ಸಂದರ್ಭದಲ್ಲಿ ಮಹಾಕುಂಭ ಮೇಳದಲ್ಲಿ ಅನೇಕ ವಿಶೇಷತೆಗಳು ಕಂಡು ಬರ್ತಾ ಇವೆ. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವ ವಿಚಾರವನ್ನ ಇಟ್ಕೊಂಡು ಇಲ್ಲೊಂದು ಸಂಘಟನೆ ಸಂಪೂರ್ಣವಾಗಿ ಈ ಮಹಾಕುಂಭದ ದೇವಭೂಮಿಯ ಪ್ರಯಾಗರಾಜ್ನಲ್ಲಿ ಸಂಪೂರ್ಣವಾದ